ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಸುಮಾಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಅಮ್ಮನ ಕೈ ರುಚಿ ತಲೆ ಮಾಂಸ ಬ್ರೈನ್ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಬನ್ನಿ ನೋಡೋಣ. ಮೊದಲಿಗೆ ಒಂದು ಬಾಣಲಿ ಇಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದಾರೆ. ಎಣ್ಣೆನ ಕಾಯೋವರೆಗೂ ಬಿಡಿ. ಕಾದಿದಾದಮೇಲೆ ಈಗ ಸ್ವಲ್ಪ ಅದಕ್ಕೆ ಈರುಳ್ಳಿನ ಹಾಕ್ತಾ ಇದ್ದಾರೆ. ಈ ತಲೆ ಮಾಂಸ ಮೆದ್ಲು ಫ್ರೈ ಏನಿದೆ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಯಾರ್ಯಾರೆಲ್ಲ ತಿಂದಿರ್ತಿರೋ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಈ ಥರ ಟ್ರೈ ಮಾಡಿದ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಈಗ ನೋಡಿ, ಆ ತಲೆ ಮಾಂಸ ಬ್ರೈನ್ ಫ್ರೈ ಮಾಡುವಾಗ ಬ್ರೈನ್ ಜೊತೆಗೆ ಮಾಂಸನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ತಾ ಇದ್ದಾರೆ. ನೋಡ್ಬೋದು, ನೀವೇನು ಅದನ್ನು ಹೊಡೆಯೋ ಅವಶ್ಯಕತೆ ಇಲ್ಲ. ಹೇಗಿದೆಯೋ ಅದೇ ರೀತಿ ಹಾಕ್ಕೊಳ್ಳಿ. ನೋಡ್ತಾ ಇರಲ್ಲ ಯಾವ ರೀತಿ ಹಾಕ್ತಿದ್ದಾರೆ ಅಂತ ನೋಡ್ಕೊಳ್ಳಿ. ಪೀಸ್ಗಳನ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಮತ್ತೆ ತಿಂತೀರಾ. ನೋಡಿ, ಈಗ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದಾರೆ, ಅಂದರೆ ಫ್ರೈ ಮಾಡ್ತಿದ್ದಾರೆ. ಈರುಳ್ಳಿ ಹಾಕಿದಾರಲ್ಲ ಅದ್ರ ಜೊತೆಗೇ ನೋಡ್ತಾ ಇರಲ್ಲ ಇದೇ ರೀತಿ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇದೇ ರೀತಿ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ. ಈಗ ಉಪ್ಪನ್ನ ಹಾಕ್ತಾ ಇದ್ದಾರೆ. ಉಪ್ಪನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಬಂದುಬಿಟ್ಟು ಅದಕ್ಕೆ ಸ್ವಲ್ಪ ತಲೆ ಮಾಂಸ ಕುರ್ಮ ಹಾಕಿದ್ದೆ, ನೀವು ನೋಡಿರ್ತೀರಲ್ಲ, ಅದ್ರದ್ದು ಮಸಾಲೆ ತೊಗೊಂಡಿದ್ದಾರೆ. ಅದನ್ನೇ ಇದಕ್ಕೆ ಹಾಕ್ಕೋತಾ ಇದ್ದಾರೆ. ಈ ಮಸಾಲೆ ಎಲ್ಲಿಂದ ಬಂತು ಅಂತ ಬೇಕಿದ್ರೆ ನೀವು ಆ ಲಾಗ್ನ ನೋಡಿ. ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದಾರೆ. ಈಗ ಧನಿಯಾ ಪೌಡರ್ನ ಹಾಕ್ತಾ ಇದ್ದಾರೆ. ಗರಂ ಮಸಾಲಾನ ಹಾಕ್ತಿದ್ದಾರೆ. ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದಾರೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ತಲೆ ಮಾಂಸ ಕುರ್ಮಾಗಿಗೆ ಹಾಕಿದ್ರಲ್ಲ ಅದ್ರದ್ದು ಮಸಾಲೆ, ಅದನ್ನು ನಾನು ಹಿಂದಿನ ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ನೋಡಿ. ಸ್ವಲ್ಪ ವಾಟರ್ನ ಹಾಕ್ತಾ ಇದ್ದಾರೆ. ಅದಿದ್ರೇ ಇದಕ್ಕೆ ಟೇಸ್ಟು, ಅದಕ್ಕೆ ಹೇಳ್ತಾ ಇದ್ದೀವಿ. ನೋಡ್ರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರಲ್ಲ. ಈಗ ಕೊತ್ತಂಬರಿನ ಉದುರಿಸ್ತಾ ಇದ್ದಾರೆ. ಇದನ್ನು ನೀವೊಂದು 10 to 15 ಮಿನಿಟ್ಸ್ ಆಗಿ ಮುಚ್ಚಿಡಿ. ನೋಡ್ತಾ ಇರಲ್ಲ, ಆಗಿದೆ, ತೆಗಿತಿರೋದು. ಎಷ್ಟು ರುಚಿಯಾಗಿರುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮನೆಗಂತೂ ಎಲ್ರಿಗೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ. ನೀವು ಕೂಡ ಇಷ್ಟಪಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ತುಂಬ ಚೆನ್ನಾಗಿತ್ತು ಅಂತ. ಸೊ ನೋಡ್ತಾ ಇರಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ. ಸೊ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.